ಕೇರಳಂನಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದ ಕಬಿನಿ ಜಲಾಶಯ ಭರ್ತಿಯಾಗಿದೆ. ಈಗ ಕಬಿನಿ ಜಲಾಶಯದಿಂದ ನೀರನ್ನ ಹೊರಹರಿವು ಮಾಡ್ತಾ ಇರೋದ್ರಿಂದ 25,000 ಕ್ಯೂಸೆಕ್ ಹೊರಹರಿವಿರೋದ್ರಿಂದ ನದಿ ಪಾತ್ರದ ಜನರಲ್ಲಿ ಆತಂಕ ಜಾಸ್ತಿ ಆಗಿದೆ. ಕಪಿಲಾ ನದಿಯ ಹರಿವು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಳವಾಗ್ತಾ ಇದೆ. ಕಬಿನಿಯಿಂದ 25,000 ಕ್ಯೂಸೆಕ್ ನೀರನ್ನ ಈಗ ಹೊರಬಿಡಲಾಗಿದೆ. ಮಧ್ಯಾಹ್ನದ ಮೇಲೆ ಅದು ಮತ್ತಷ್ಟು ಏರಿಕೆ ಆಗಬಹುದು ಅಂತ ಹೇಳ್ತಿದ್ದಾರೆ. ಕಪಿಲಾ ನದಿಯ ಪಾತ್ರದಲ್ಲಿ ಜನರಲ್ಲಿ ಈಗ ಪ್ರವಾಹದ ಆತಂಕ. ಪಬ್ಲಿಕ್ ಟಿವಿಯಲ್ಲಿ ಗ್ರೌಂಡ್ ರಿಪೋರ್ಟ್. ಈಗಾಗಲೇ ಸೇತುವೆಗಳು, ಒಂದು ಊರಿನಿಂದ ಮತ್ತೊಂದು ಊರಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳು ನದಿ ನೀರಿನಿಂದ ಜಲಾವೃತವಾಗಿದ್ದಾವೆ. ಒಂದು ವೇಳೆ ಹೊರಹರಿವಿನ ಪ್ರಮಾಣ 50,000 ಕ್ಯೂಸೆಕ್ ಅನ್ನು ತಲುಪಿದ್ದೇ ಆದರೆ ಈ ಪ್ರವಾಹದ ಭೀತಿ ಮತ್ತಷ್ಟು ವ್ಯಾಪಿಸಿಕೊಳ್ಳೋದ್ರಲ್ಲಿ ಡೌಟ್ ಇಲ್ಲ. ಕೇರಳಂನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಹಾಗಾಗಿ ಕಬಿನಿ ಜಲಾಶಯ ಭರ್ತಿಯಾಗಿದೆ. ನೀರನ್ನು ಹೊರಬಿಡ್ತಾ ಇರೋದ್ರಿಂದ ಈಗ ನದಿ ಪಾತ್ರದ ಗ್ರಾಮದಲ್ಲಿ ಆತಂಕ ಜಾಸ್ತಿ ಆಗ್ತಾ ಇರುವಂಥದ್ದು. ಕೇರಳದ ವಯನಾಡಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಹೀಗಾಗಿ ಕಬಿನಿ ಜಲಾಶಯ ತುಂಬಿದೆ. ಈಗಾಗಲೇ ಕಬಿನಿ ಜಲಾಶಯದಿಂದ 30,000 ಕ್ಯೂಸೆಕ್ಸ್ನಷ್ಟು ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಹೀಗಾಗಿ ಕಪಿಲಾ ನದಿಯ ಬೋರ್ಗರೆತ ಕ್ಷಣ ಕ್ಷಣಕ್ಕೂ ಹೆಚ್ಚಾಗಿ ಈಗ ಹಲವು ಸೇತುವೆಗಳು ಮುಳುಗಡೆಯಾಗಿರುವಂಥದ್ದು ನೀವೀಗ ಗಮನಿಸ್ತಾ ಇರುವಂಥದ್ದು. ಇದು ಬಿದರಹಳ್ಳಿ ಬ್ರಿಡ್ಜ್. ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂಥ ಬಿದರಹಳ್ಳಿಯ ಬ್ರಿಡ್ಜ್ ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇದು ಮೈಸೂರಿನ ಎಚ್.ಡಿ. ಕೋಟೆಯಲ್ಲಿರುವಂತಹ ಬೀಚಳ್ಳಿಯಲ್ಲಿರುವಂತಹ ಕಬಿನಿ ಜಲಾಶಯಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಬ್ರಿಡ್ಜ್ ಇದು. ಈ ಬ್ರಿಡ್ಜ್ನ ಮೂಲಕವಾಗಿ, ಈ ಬಿದರಹಳ್ಳಿಯ ಸೇತುವೆ ಮೂಲಕವಾಗಿ ಹಲವು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸಲಾಗುತ್ತೆ. ಈ ಒಂದು ಬ್ರಿಡ್ಜ್ ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಯಾವಾಗ ಕಬಿನಿ ಜಲಾಶಯದಿಂದ ಒಟ್ಟು 30,000ಕ್ಕಿಂತ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆಯೋ ತಕ್ಷಣದಲ್ಲೇ ಕಪಿಲಾ ನದಿಯಲ್ಲೂ ಕೂಡ ಪ್ರವಾಹ ಭೀತಿ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಹೀಗಾಗಿಯೇ ಈ ಒಂದು ನದಿಯ ಪಾತ್ರದಲ್ಲಿರುವಂತಹ ಹಲವು ಸೇತುವೆಗಳು ಈಗಾಗಲೇ ಮುಳುಗಡೆಯಾಗಿದ್ದಾವೆ. ಹಲವು ಗ್ರಾಮಗಳಿಗೆ ಸಂಪರ್ಕವೂ ಕೂಡ ಕಡಿತವಾಗಿದೆ. ಈ ಕಡೆ ಭಾಗದಿಂದ ಬೀಚಳ್ಳಿಯ ಭಾಗದಿಂದ ಬಿದರಹಳ್ಳಿಯ ಅನೇಕ ಊರುಗಳಿಗೆ ಹೋಗುವಂತಹ ಒಂದು ಪ್ರಮುಖವಾದಂತಹ ಸೇತುವೆ ಇದು. ಈ ಸೇತುವೆ ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಮತ್ತು ಭಾಳಷ್ಟು ಕಡೆಗಳಲ್ಲಿ, ಭಾಳಷ್ಟು ತಗ್ಗು ಪ್ರದೇಶಗಳಲ್ಲಿ ಈಗಾಗಲೇ ನೀರು ತುಂಬುವಂತಹ ಆತಂಕವೂ ಕೂಡ ಈಗಾಗಲೇ ಉಂಟಾಗಿರುವಂಥದ್ದು. ಯಾವಾಗಲೇ ಕಬಿನಿ ಜಲಾಶಯದಿಂದ 50,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡಲಾಗುತ್ತೋ ಆಗ ಪ್ರವಾಹದ ಭೀತಿ ಹೆಚ್ಚಾಗುತ್ತೆ. ಸದ್ಯಕ್ಕೆ 30,000 ಕ್ಯೂಸೆಕ್ಸ್ ಬಿಡ್ತಾ ಇರುವಂಥ ಹಿನ್ನೆಲೆಯಲ್ಲೇ ಈಗಾಗಲೇ ಹಲವು ಸೇತುವೆಗಳು ಮುಳುಗಡೆಯಾಗಿದ್ದಾವೆ. ಹಲವು ಗ್ರಾಮಗಳಿಗೆ ಸಂಪರ್ಕವೂ ಕೂಡ ಕಡಿತವಾಗಿದೆ. ಆರಂಭದಲ್ಲೇ ಬ್ರಿಡ್ಜ್ನ ಸಮೀಪದಲ್ಲೇ ಈ ಒಂದು ಬಿದರಹಳ್ಳಿಯ ಸೇತುವೆ ಇರುವಂಥ ಹಿನ್ನೆಲೆಯಲ್ಲಿ 30,000 ಕ್ಯೂಸೆಕ್ಸ್ಗೆ ಈ ಒಂದು ಬ್ರಿಡ್ಜ್ ಈಗ ಮುಳುಗಡೆಯಾಗಿರುವಂಥದ್ದು. ಇದೇ ರೀತಿಯಾಗಿ ಕಪಿಲಾ ನದಿಯ ಪಾತ್ರದ ಹಲವು ಸೇತುವೆಗಳು ಈಗಾಗಲೇ ಮುಳುಗಡೆಯ ಹಂತಕ್ಕೆ ಬಂದಿದ್ದಾವೆ ಮತ್ತು ಭಾಳಷ್ಟು ಹೊಲಗಳಿಗೂ ಕೂಡ, ತೋಟಗಳಿಗೂ ಕೂಡ ನೀರು ನುಗ್ಗುವಂಥ ಆತಂಕವೂ ಕೂಡ ಇದೆ. ಸದ್ಯಕ್ಕೆ ಕೇರಳದ ವಯನಾಡಿನಲ್ಲಿ ಇನ್ನೂ ಕೂಡ 4 ದಿನಗಳ ಕಾಲ ನಿರಂತರವಾಗಿ ಮಳೆ ಇರುವಂಥ ಹಿನ್ನೆಲೆಯಲ್ಲಿ ನಿಶ್ಚಿತವಾಗಲೂ ಕೂಡ ಕಪಿಲಾ ನದಿಯ ಪಾತ್ರದಲ್ಲಿ ಪ್ರವಾಹದ ಭೀತಿ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಲೇ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.